HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕೃಷಿ ಹೊಂಡಕ್ಕೆ ಹಾರಿ ಪತಿ ಪತ್ನಿ ಆತ್ಮಹತ್ಯೆ ಶಂಕೆ. ಸಾಲಬಾಧೆಗೆ ಹೆದರಿ ಬಾವಿಗೆ ಹಾರಿ ದಂಪತಿ ಸಾವು. ಇಬ್ಬರ ಸಾವಿನಿಂದ ಗ್ರಾಮದಲ್ಲಿ ಆವರಿಸಿದ ಸೂತಕದ ಛಾಯೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ಸರ್ಕಾರಕ್ಕೆ ಗ್ರಾಮಸ್ಥರ ಮನವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಸಂಘದ ಒತ್ತಾಯ. ಮಾಸಿಕ ವೇತನ 15,000ಕ್ಕೆ ಆಗ್ರಹ. ಮನವಿ ಸಲ್ಲಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಪ್ರಥಮ ಬಾರಿಗೆ ಮಕ್ಕಳಿಗೆ ಕ್ರೀಡಾ ತರಬೇತಿ ಕೇಂದ್ರ. ಡಿಸೆಂಬರ್ 14ರಂದು ಟೈಮ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆ. ಶಿಕ್ಷಣದ ನಂತರ ಆಟಕ್ಕೆ ಒತ್ತು ನೀಡಲು ಮುಂದಾದ ಗಂಗಾಧರ್. ಸಾಲಬಾಧೆ ತಾಳಲಾರದೆ ಕೃಷಿ ಹೊಂಡಕ್ಕೆ ಹಾರಿ ಪತಿ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಕಟ್ಟೆಗದ್ದೆ ಗ್ರಾಮದಲ್ಲಿ ನಡೆದಿದೆ. ತಮ್ಮ ಜಮೀನಿನಲ್ಲಿದ್ದ ಕೃಷಿ ಹೊಂಡಕ್ಕೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದು ಬಂದಿದ್ದು, ಅತಿಯಾದ ಸಾಲಬಾಧೆಯಿಂದ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಮಾತುಕತೆ ನಡೆಯುತ್ತಿತ್ತು. ಇದರಿಂದ ಮನನೊಂದ ದಂಪತಿಗಳಿಬ್ಬರು ಕೃಷಿ ಹೊಂಡಕ್ಕೆ ಹಾರಿ ಸಾವನ್ನಪ್ಪಿರುವುದಾಗಿ ಸಂಶಯ ಮೂಡಿದೆ. ಗ್ರಾಮಸ್ಥರಾದ ಕಟ್ಟೆಗದ್ದೆ ನಾಗರಾಜು ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಗ್ರಾಮದ ಹೊನ್ನೇಗೌಡ ಹಾಗೂ ಚಿನ್ನಮ್ಮ ದಂಪತಿಗಳ ಸಾವಿನಿಂದ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಒಂದು ಮನಕಲಕುವ ಘಟನೆ ಇಂದು ನಮ್ಮ ಗ್ರಾಮದಲ್ಲಿ ನಡೆದಿದೆ. ಈ ತರಹದ ಘಟನೆ ಬೇರೆಲ್ಲೂ ಆಗಬಾರದೆಂದು ಬೇಸರ ವ್ಯಕ್ತಪಡಿಸಿದರು. ಕೃಷಿ ಭೂಮಿಯನ್ನೇ ನಂಬಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಇಂದು ಪ್ರಕೃತಿ ವಿಕೋಪದಿಂದ ನೆಲಕಚ್ಚಿ ಬೆಳೆ ನಷ್ಟವಾಗಿದೆ. ಬೆಳೆಯನ್ನೇ ನಂಬಿ ಜೀವನ ಮಾಡುತ್ತಿದ್ದ ಕುಟುಂಬ ಇಂದು ಸಾಲಬಾಧೆಯಿಂದ ಮನನೊಂದು ಸಾವಿನ ಹಂತಕ್ಕೆ ತಲುಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದೇವರು ಆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನು ಮುಂದೆ ನಮ್ಮ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಈ ತರಹದ ಸಮಸ್ಯೆ ಯಾವ ರೈತರಿಗೂ ಬರದೇ ಇರಲಿ. ಸರ್ಕಾರ ಕೂಡ ಪಾರದರ್ಶಕವಾಗಿ ನಿರ್ಣಯವನ್ನ ತೆಗೆದುಕೊಂಡು ರೈತರಿಗೆ ಬೆಳೆ ವಿಮೆ ಹಾಗೂ ಪರಿಹಾರ ಕೊಡುವುದಿರಲಿ. ಅವೈಜ್ಞಾನಿಕ ಪದ್ಧತಿಗಳು ತುಂಬಾ ಇರುತ್ತದೆ, ಅದನ್ನ ಕೊಡುವುದನ್ನ ನಿಲ್ಲಿಸಬೇಕು. ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಪರಿಹಾರಕ್ಕೆ ವಿಮೆಯನ್ನ ಕಟ್ಟಿಸಿಕೊಳ್ತಾರೆ. ಯಾವುದೋ ಒಂದು ತಾಲೂಕಿನಲ್ಲಿ ಸರ್ವೆ ನಂಬರ್ ಆಯ್ಕೆ ಮಾಡಿ ಬೆಳೆ ಇರುತ್ತಾ ಇಲ್ಲವೇ ಹಾನಿ ಆಗುತ್ತಾ ಇಲ್ಲವಾ ಎಂಬುದನ್ನು ನೋಡಿ ಪಟ್ಟಿ ಮಾಡಿ ಕಳುಹಿಸುವಂತಹದ್ದು ಹಾಗೂ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ನಿಜವಾದ ಸಂತ್ರಸ್ತರ ಬೆಳೆ ಹಾನಿ ಆಗಿದೆಯೇ ಇಲ್ಲವೇ ಎನ್ನುವುದನ್ನು ನೋಡದೆ ಪರಿಶೀಲನೆ ಮಾಡಿ ಹೋಗ್ತಾರೆ. ಇದನ್ನ ಅಧಿಕಾರಿಗಳು ಹಾಗೂ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಸರ್ಕಾರ ಕೂಡ ರೈತರಿಗೆ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟು ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜಗಳನ್ನ ಉಳುಮೆ ಪದ್ಧತಿಗಳಿಗೆ ರಿಯಾಯಿತಿ ದರದಲ್ಲಿ ಅನುವು ಮಾಡಿಕೊಟ್ಟು ರೈತರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ರೆ ಇಂತಹ ಆತ್ಮಹತ್ಯೆ ಕಡಿಮೆಯಾಗುತ್ತದೆ ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. HCN ನ್ಯೂಸ್ ಆಲೂರು. ನಮ್ಮ ನ್ಯಾಯಯುತ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಬೆಳಗಾವಿ ಅಧಿವೇಶನದಲ್ಲಿ ಘೋಷಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತರ ಸಂಘದಿಂದ ಅಪರ ಜಿಲ್ಲಾಧಿಕಾರಿ KT ಶಾಂತಲಾ, ಜಿಲ್ಲಾ ಪಂಚಾಯಿತಿ ಸಿಇಒ BR ಪೂರ್ಣಿಮಾ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ರಾಜ್ಯ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ G. ಹನುಮೇಶ್ ಮಾತನಾಡಿ, ರಾಜ್ಯದ ಆಶಾ ಕಾರ್ಯಕರ್ತೆಯರಾದ ನಾವು ಹಗಲಿರುಳು ಬಡ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ಆರೋಗ್ಯ ಇಲಾಖೆಯಲ್ಲಿ ಪರಿಶ್ರಮಿಸುತ್ತಿರುವುದು ನಿಮಗೆ ತಿಳಿದಿದೆ. ನಮ್ಮಂತೆಯೇ ರಾಜ್ಯದಲ್ಲಿ ಸರಿಸುಮಾರು 42,000 ಆಶಾ ಕಾರ್ಯಕರ್ತೆಯರು ಮಹತ್ತರವಾದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಪ್ರತಿಯೊಬ್ಬರೂ ಸಾವಿರಾರು ರೂಪಾಯಿ ಆರ್ಥಿಕ ನಷ್ಟ ಅನುಭವಿಸಿರುವವರೆಂದು ದೂರಿದ್ರು. ಈ ಸಮಸ್ಯೆಯನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಈಗ ನೀಡುತ್ತಿರುವ 5,000 ಮಾಸಿಕ ನಿಶ್ಚಿತ ಗೌರವಧನ ಮತ್ತು ವಿವಿಧ ಚಟುವಟಿಕೆಗಳಿಗೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರುವ 7,000 ಆಶಾ ಸಾಫ್ಟ್ ಆನ್ಲೈನ್ ಸಮಸ್ಯೆಯಿಂದ ಕೇಂದ್ರದ ಈ ಪ್ರೋತ್ಸಾಹಧನ ಸಂಪೂರ್ಣ ಬರುತ್ತಿಲ್ಲ ಹಾಗೂ ರಾಜ್ಯ ಸರ್ಕಾರದ ಪ್ರತಿಷ್ಠೆಯ 5 ಗ್ಯಾರಂಟಿಗಳ ಜೊತೆಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಿಸುವುದಾಗಿ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿರುವ 3,000ಗಳನ್ನು ಒಟ್ಟುಗೂಡಿಸಿ ಮಾಸಿಕ 15,000 ಗೌರವಧನ ನಿಗದಿ ಮಾಡಬೇಕು ಮತ್ತು ಇತರೆ 4 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಮಮತಾ, ಜಿಲ್ಲಾ ಕಾರ್ಯಾಧ್ಯಕ್ಷೆ ಪುಷ್ಪಲತಾ, ಜಿಲ್ಲಾ ಕಾರ್ಯದರ್ಶಿ ಮೇಘನಾ, ಗೀತಾ, ಮಂಜುಳಾ, ಶಿವಮ್ಮ, ತಾಹಿರಾ, ಕುಮಾರಿ, ಲಕ್ಷ್ಮಿ, ನವೀನಾ, ಕೋಮಲಾ, ವೀಣಾ ಸೇರಿದಂತೆ ಇತರರು ಭಾಗವಹಿಸಿದರು. HCN ನ್ಯೂಸ್ ಹಾಸನ್. ವರ್ಷ ಫೆಬ್ರವರಿಯಲ್ಲಿ ಫ್ರೀಡಂ ಪಾರ್ಕಲ್ಲಿ ಅನಿರ್ದಿಷ್ಟ ಹೋರಾಟ ಇಟ್ಕೊಂಡಿದ್ದು, ಅಲ್ಲಿ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ 25,000 ಜನ ಆಶಾ ಕಾರ್ಯಕರ್ತೆಯರು ಅನಿರ್ದಿಷ್ಟವಾಗಿ 2 ದಿನ ರಾತ್ರಿಯಲ್ಲಿ ಅಲ್ಲೇ ಇದ್ದು ನೆಕ್ಸ್ಟ್ ದಿನ ಕಂಟಿನ್ಯೂ ಆಗ್ತಾ ಇರಬೇಕಾದ್ರೆ ಮಾನ್ಯ CM ಅವರು ಸಭೆ ಕರೆದು ಅಂದರೆ ನೀವು ಹೋರಾಟನ ಹಿಂಪಡೆಯಿರಿ, ನನ್ನ ಮೇಲೆ ಭರವಸೆ ಹಾಕಿ ನಾನು ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೀನಿ ಅಂತ ಹೇಳಿದರು. ಆದ್ದರಿಂದ ತಾತ್ಕಾಲಿಕವಾಗಿ ನಾವು ವಿಡ್ರಾ ಮಾಡಿದ್ದು. ಆದರೆ 1 ವರ್ಷ ಆಯ್ತಾ ಬಂತು, ನಮ್ಮ ಬೇಡಿಕೆಗಳು ಈಡೇರಿಲ್ಲ. ಮೀಟಿಂಗ್ ಆಗ್ತಾ ಇದೆ, ಹಗ್ಗ ಜಗ್ಗಾಟ ಆಗ್ತಾ ಇದೆ, ಬಟ್ ಬರ್ಜ್ ಆಗ್ತಿಲ್ಲ ಆರೋಗ್ಯ ಇಲಾಖೆ. ಆದ್ದರಿಂದ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯ ಹೋರಾಟಗಳನ್ನ ಪರಿಗಣಿಸಬೇಕು, ಘೋಷಣೆ ಮಾಡಬೇಕು ಅಂತ ಈ ಮೂಲಕ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ DC ಗಳ ಮೂಲಕ ಲೆಟರ್ ಕೊಡ್ತಾ ಇದ್ದೀವಿ. ಹಾಸನ
ನಗರದ ವಿಜಯನಗರದಲ್ಲಿ ಟೈಮ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಹಾಸನದಲ್ಲಿ ಪ್ರಥಮ ಬಾರಿಗೆ ಕ್ರಿಕೆಟ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಖೋ-ಖೋ, ವಾಲಿಬಾಲ್ ಹಾಗೂ ಕಬಡ್ಡಿ ತರಬೇತಿ ಕೊಡಲಾಗುತ್ತಿದ್ದು ಡಿಸೆಂಬರ್ 14ರಂದು ಶನಿವಾರ ಬೆಳಗ್ಗೆ 8 ಗಂಟೆಗೆ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆಯಾಗಲಿದೆ ಎಂದು ಟೈಮ್ಸ್ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಒಂದು ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿ ಟೈಮ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ತನ್ನ ಹೊಸ ಸಾಹಸೋದ್ಯಮವನ್ನು ಹಾಸನದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸುತ್ತಿದೆ. ನಮ್ಮ ಸಂಜೆಯ ತರಬೇತಿ ತರಗತಿಗಳು ಅನುಭವಿ ತರಬೇತುದಾರರ ನೇತೃತ್ವದಲ್ಲಿ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ವೃತ್ತಿಪರ ಮಾರ್ಗದರ್ಶನ ಮತ್ತು ತರಬೇತಿಯನ್ನು ವಿದ್ಯಾರ್ಥಿಗಳಿಗೆ ಒದಗಿಸುತ್ತದೆ. ಈ ತರಗತಿಗಳು ಆರಂಭಿಕರಿಂದ ಹಿಡಿದು ಮುಂದುವರೆದ ಆಟಗಾರರವರೆಗಿನ ಎಲ್ಲಾ ಕೌಶಲ್ಯ ಮಟ್ಟದ ವಿದ್ಯಾರ್ಥಿಗಳನ್ನು ಪೂರೈಸುತ್ತದೆ. ತರಬೇತಿ ನೀಡುವ ಕ್ರೀಡೆಗಳೆಂದರೆ ಕ್ರಿಕೆಟ್, ಬ್ಯಾಸ್ಕೆಟ್ಬಾಲ್, ಫುಟ್ಬಾಲ್, ಖೋ-ಖೋ, ವಾಲಿಬಾಲ್, ಕಬಡ್ಡಿಗಳಾಗಿದೆ. ತರಬೇತಿ ನೀಡುವ ಸಮಯ ಸಂಜೆ 4:30ರಿಂದ 6:30, ಸೋಮವಾರದಿಂದ ಶುಕ್ರವಾರ ಸಂಜೆ 4ರಿಂದ 6, ಶನಿವಾರ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಕಂಡುಕೊಳ್ಳಲು, ಅವರ ಪ್ರತಿಭೆಯನ್ನು ಅಭಿವೃದ್ಧಿಗೊಳಿಸಲು ಮತ್ತು ಕ್ರೀಡೆಯಲ್ಲಿ ಉತ್ಸಾಹವನ್ನು ಬೆಳೆಸಲು ಈ ಅವಕಾಶವನ್ನು ಬಳಸಿಕೊಳ್ಳಲು ನಾವು ಪ್ರೋತ್ಸಾಹಿಸುತ್ತೇವೆ. ಪೋಷಕರೇ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬರಬೇಕು. ಒಟ್ಟಾಗಿ ನಾವು ಈ ಬೆಳವಣಿಗೆಯ ಪ್ರಯಾಣವನ್ನು ಸೌಹಾರ್ದತೆ ಮತ್ತು ಶ್ರೇಷ್ಠತೆಯೊಂದಿಗೆ ಪ್ರಾರಂಭಿಸೋಣ ಎಂದರು. ಕ್ರೀಡೆ ತರಬೇತಿ ನಡೆಯುವ ಸ್ಥಳ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ, ಟೈಮ್ಸ್ ಇಂಟರ್ನ್ಯಾಷನಲ್ ಶಾಲಾ ಆವರಣ, ವಿಜಯನಗರ. ಹೆಚ್ಚಿನ ಮಾಹಿತಿಗಾಗಿ 9844460444, 9964660660, 8050686647 ಮತ್ತು 9008565418ಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ವಿನಯ್, ದರ್ಶನ್, ಅರ್ಜುನ್, ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ, ನಾನು ಗಂಗಾಧರ್ ಅಂತ. ಮತ್ತು 9008565418ಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ವಿನಯ್, ದರ್ಶನ್, ಅರ್ಜುನ್, ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ, ನಾನು ಗಂಗಾಧರ್ ಮತ್ತು 9008565418ಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ವಿನಯ್, ದರ್ಶನ್, ಅರ್ಜುನ್, ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ, ನಾನು ಗಂಗಾಧರ್ ಮತ್ತು 9008565418ಗೆ ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು. ಈ ವೇಳೆ ವಿನಯ್, ದರ್ಶನ್, ಅರ್ಜುನ್, ರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಸ್ಕಾರ. HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ನಮ್ಮ ಕಾಲೇಜಿನ ವತಿಯಿಂದ MTSC ಮಾಸ್ಟರ್ಸ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ 2025 ಆಕಾಂಕ್ಷಿತರಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ 1ರಿಂದ 20ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 25,000 ನಗದು ಬಹುಮಾನ, 21ರಿಂದ 40ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 20,000 ನಗದು ಬಹುಮಾನ ಹಾಗೂ 41ರಿಂದ 60ನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ತಲಾ 15,000 ನಗದು ಬಹುಮಾನ ಕೊಡಲಾಗುವುದು. ಅಲ್ಲದೆ SSLCಯಲ್ಲಿ 98% ಹಾಗೂ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 25,000 ನಗದು ಬಹುಮಾನ ಹಾಗೂ 96ರಿಂದ 97.99 ಗಳಿಸಿದ ವಿದ್ಯಾರ್ಥಿಗಳಿಗೆ 20,000 ನಗದು ಬಹುಮಾನವನ್ನು SSLC ಬೋರ್ಡ್ ಎಕ್ಸಾಮ್ ರಿವಾರ್ಡ್ಸ್ ಆಗಿ ಕೊಡಲಾಗುತ್ತದೆ. ಈ ಸುವರ್ಣಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ವಿದ್ಯಾರ್ಥಿಗಳು ಈ ಮೇಲಿನ ವಿಳಾಸದಲ್ಲಿ ಅಥವಾ ಈ ಕೆಳಕಂಡ ಆನ್ಲೈನ್ ಲಿಂಕ್ನಲ್ಲಿ ಉಚಿತವಾಗಿ ರಿಜಿಸ್ಟರ್ ಮಾಡಿಕೊಳ್ಳಲು ಕೋರಲಾಗಿದೆ ಮತ್ತು ವಾಟ್ಸ್ಆಪ್ ನಂಬರ್ 9663145506ಗೂ ಕಳುಹಿಸಬಹುದು. ಅಲ್ಲದೆ ರಿಜಿಸ್ಟ್ರೇಷನ್ ಮಾಡದೆ ನೇರವಾಗಿ ಬಂದ ವಿದ್ಯಾರ್ಥಿಗಳನ್ನು ಪರಿಗಣಿಸಲಾಗುವುದು. ಪರೀಕ್ಷೆ ನಡೆಯುವ ಸ್ಥಳ ಮಾಸ್ಟರ್ಸ್ ಪದವಿ ಪೂರ್ವ ಕಾಲೇಜು, ವಿವೇಕನಗರ, ಹಾಸನ. ದಿನಾಂಕ 15/12/2024 ಭಾನುವಾರ. ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08172297164, 9663145506, 8277785534 ಹಾಗೂ 8867439855. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಕುಂಬೇನಹಳ್ಳಿ ಗ್ರಾಮದಲ್ಲಿ ಡಿಸೆಂಬರ್ 13ರಂದು ಶ್ರೀ ಆಂಜನೇಯ ಸ್ವಾಮಿಯವರ 50ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಹಾಗೂ ವಕೀಲರಾದ ಎ ಗಿರೀಶ್ ತಿಳಿಸಿದ್ದಾರೆ. ಅವರು ಚನ್ನರಾಯಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬೆಳಗ್ಗೆ 5:30 ಗಂಟೆಗೆ ಆಂಜನೇಯ ಸ್ವಾಮಿಯವರಿಗೆ ಗಂಗಾ ಪೂಜೆ ಮತ್ತು ಜಯಂತ್ಯೋತ್ಸವ, ಕುಂಭಾಭಿಷೇಕ, ಮಜ್ಜನಾಭಿಷೇಕ ಮತ್ತು ಮಹಾಮಂಗಳಾರತಿ ನಡೆಯಲಿದೆ. ದೇವಸ್ಥಾನದ ಸುತ್ತಲೂ ವಿದ್ಯುತ್ ದೀಪಾಲಂಕಾರ ಜೊತೆಗೆ ಕೇರಳದ ಚಂಡೆವಾದ್ಯ ಹಾಗೂ ಡೇಜೆಯೊಂದಿಗೆ ಪುಷ್ಪಾಲಂಕಾರ ಮತ್ತು ದೀಪಾಲಂಕಾರದೊಂದಿಗೆ ಬಂಗಾರ ರಥದಲ್ಲಿ ಮದ್ದು ಗುಂಡುಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದೇವರ ಉತ್ಸವ ನೆರವೇರಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ವಕೀಲರುಗಳಾದ ಡಿಎ ವಾಸು, ಬಸವರಾಜ್, ಡಿಆರ್ ದೇವರಾಜೇಗೌಡ, ಬಿವಿ ವಿಜಯ್, ಕಾಂತರಾಜ್, ಕರಿಕ್ಯಾತನಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. 12/12/2024 ಅಂದರೆ ಈ ದಿವಸ ಮತ್ತು 13/12/2024 ಈ ಶುಕ್ರವಾರ ದಿವಸ 2 ದಿವಸ ಕುಂಬೇನಹಳ್ಳಿ ಗ್ರಾಮದಲ್ಲಿ ಸಂಜೀವಿನಿ ಆಂಜನೇಯ ಸ್ವಾಮಿಯ 50ನೇ ವರ್ಷದ ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಆಗಮಿಸಿ. ಈ ಸಂಜೀವಿನಿ ಆಂಜನೇಯ ಸ್ವಾಮಿ ವಿಶೇಷತೆ ಏನು ಅಂತಂದರೆ, ಯಾವುದೇ ಭಕ್ತಾದಿಗಳು ತಮ್ಮ ಮನಸ್ಸಲ್ಲಿ ಏನಾದರೂ ಕೋರ್ಕೊಂಡು ಹರಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅನ್ನೋ ಒಂದು ಆಶಾಭಾವನೆ ಪ್ರತಿಯೊಬ್ಬ ಭಕ್ತನೂ ಕೂಡ ಇದೆ. 50ನೇ ವರ್ಷದಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ಜನ ಅಂದರೆ ಎಲ್ಲ ಪ್ರತಿಯೊಬ್ಬ ಆಂಜನೇಯ ಭಕ್ತಾದಿಗಳು ಹಿಂದೂ ಧರ್ಮದವರು ಪ್ರತಿಯೊಬ್ಬರು ಕೂಡ ಎಲ್ಲ ಧರ್ಮದವರು ಕೂಡ ಒಂದು ಭಾಗವಹಿಸಿ ಈ ಒಂದು ಸ್ವಾಮಿಯ ಸೇವೆಗೆ ಪಾತ್ರರಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಈ ದಿವಸ ಕಳೆದ ಹಲವಾರು ದಿನಗಳಿಂದ ಯುಜಿಡಿ ಗಲೀಜು ನೀರು ಹಾಸನದ ಕಟ್ಟಿನಕೆರೆ ಮಾರುಕಟ್ಟೆ ರಸ್ತೆ ಮೇಲೆ ಹರಿಯುತ್ತಿದ್ರು. ಇದುವರೆಗೂ ಸರಿಪಡಿಸದ ನಗರಸಭೆ ವಿರುದ್ಧ ಈ ಭಾಗದಲ್ಲಿ ಓಡಾಡುವ ಸಾರ್ವಜನಿಕರು ವಾಸನೆ ಎಂದು ಮೂಗು ಮುಚ್ಚಿಕೊಂಡು ಓಡಾಡುತ್ತಾ ಹಿಡಿಶಾಪ ಹಾಕ್ತಿದ್ದಾರೆ. ಇನ್ನು ಸಾವಿರಾರು ರೂಪಾಯಿಗಳಿಗೆ ಬಾಡಿಗೆ ಕಟ್ಟುವ ವ್ಯಾಪಾರಸ್ಥರಿಗೆ ವ್ಯಾಪಾರವಿಲ್ಲದೆ ಈ ದುರ್ವಾಸನೆಯಲ್ಲೇ ಇರುವ ಪರಿಸ್ಥಿತಿ ಬಂದೊಡ್ಡಿದೆ. ಹಾಸನದ ಕಟ್ಟಿನಕೆರೆ ಮಾರ್ಕೆಟ್ ವರ್ತಕರಾದ ಬಿಎಸ್ ವಿಶ್ವನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಟ್ಟಿನಕೆರೆ ಮಾರುಕಟ್ಟೆ ಬಳಿ ಸಿಟಿ ಬಸ್ ನಿಲ್ದಾಣ ಆದಮೇಲೆ ಇಲ್ಲಿನ ವರ್ತಕರಿಗೆ ಬಹಳ ತೊಂದರೆಯಾಗಿದ್ದು, ಸಿಟಿ ಬಸ್ ನಿಲ್ದಾಣದ ಯುಜಿಡಿಯನ್ನ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸಿದ್ದಾರೆ. 2-3 ತಿಂಗಳಿಗೊಮ್ಮೆ ಇಲ್ಲಿ ಯುಜಿಡಿ ಕಟ್ಟಿಕೊಂಡು ಕಟ್ಟಿನಕೆರೆ ಮಾರುಕಟ್ಟೆ ರಸ್ತೆ ಮೇಲೆ ಹರಿಯುತ್ತಿದ್ದು, ವ್ಯಾಪಾರ ಮಾಡುವವರು ಇಲ್ಲಿಗೆ ಬರದೆ ಪ್ರತಿನಿತ್ಯ ವ್ಯಾಪಾರ ಮಾಡುವ ಅಂಗಡಿ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದಾರೆ. ಇಲ್ಲಿಗೆ ವ್ಯಾಪಾರ ಮಾಡೋ ಗ್ರಾಹಕರು ಮೂಗು ಮುಚ್ಚಿಕೊಂಡು ತಿರುಗಾಡಬೇಕಾಗಿದೆ. ಇನ್ನು ವ್ಯಾಪಾರ ಮಾಡುವವರ ಸಂಖ್ಯೆ ಗಣನೀಯವಾಗಿ ಇಳಿಮುಖ ಇತ್ತ ಕಡೆ ಜನರು ಆಗಮಿಸದೆ ನಷ್ಟ ಅನುಭವಿಸುತ್ತಿದ್ದೇವೆ. ಇನ್ನು ಕೆಲವರು ಅಂಗಡಿಯನ್ನೇ ಸರಿಯಾಗಿ ತೆಗೆಯುತ್ತಿಲ್ಲ. ಹೊಸ ಬಸ್ ನಿಲ್ದಾಣದ ಬಳಿ ಮೇಲ್ಸೇತುವೆ ಮಾಡಿ ಮುಖ್ಯ ಯುಜಿಡಿ ಬ್ಲಾಕ್ ಮಾಡಿದ ಪರಿಣಾಮ ಕಟ್ಟಿನಕೆರೆ ಮಾರುಕಟ್ಟೆ ಒಳಗಿರುವ ಯುಜಿಡಿಗೆ ಹರಿಯುತ್ತಿದೆ ಎಂದರು. ಈ ಯುಜಿಡಿ ತುಂಬಿ ರಸ್ತೆ ಮೇಲೆ ಗಬ್ಬು ವಾಸನೆ ಜೊತೆಗೆ ರೋಗ ರುಜಿನಗಳು ಬರುತ್ತಿದೆ. ಬೆಳಗಿನ ಸಮಯ ಸೊಳ್ಳೆ ಬತ್ತಿ ಇಟ್ಟುಕೊಂಡು ವ್ಯಾಪಾರ ಮಾಡಬೇಕಾಗಿದೆ. ಇಲ್ಲಿನ ಅಂಗಡಿ ಮಾಲೀಕರು ವ್ಯಾಪಾರ ಮಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಇನ್ನು ನಗರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದು, ಆದರೆ ಇದುವರೆಗೂ ಯಾವುದೇ ಪರಿಹಾರ ಸಿಕ್ಕಿರುವುದಿಲ್ಲ. ಇದೇ ವೇಳೆ ಹರ್ಷ, ಮುರಳಿ, ವಸಂತ್, ಬಂಗಾರಿ, ವೆಂಕಟೇಶ್, ಬಾಬು, ರಾಜೀವ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸರ್, ಬಿಎಸ್ ವಿಶ್ವನಾಥ್ ಅಂತ ಕಟ್ಟಿಕೆರೆ ಮಾರ್ಕೆಟ್ ಇಂದ ವರ್ತಕರು. ನಾವು ಇಲ್ಲಿ ವರ್ತಕರು ಈ ಬಸ್ ಸ್ಟ್ಯಾಂಡ್ ಆದಾಗ್ಲಿಂದ ನಮಗೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಸ್ ಸ್ಟ್ಯಾಂಡಿನ ಯುಜಿಡಿ ಕಲೆಕ್ಷನ್ ಮಾರ್ಕೆಟ್ ಲೈನ್ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಒಂದ್ 2 ತಿಂಗಳಿಗೆ 3 ತಿಂಗಳಿಗೆ ಅದು ಬ್ಲಾಕ್ ಆಗಿ ನಮ್ಗೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು. ಆದ್ರೆ ಈಗ ಯುಜಿಡಿ ಲೈನ್ ಮೈನ್ ರೋಹೋಲನ್ನೇ ಮೇಲ್ ಸೇತುವೆ ಮಾಡ್ಬಿಟ್ಟು ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಆವಾಗ ಈಗ 15 ದಿವಸದಿಂದ ಯುಜಿಡಿ ಲೈನ್ ಎಲ್ಲ ಮಾರ್ಕೆಟ್ ಒಳಗೆ ಹರಿತಾ ಇದೆ. ಇಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗಿದೆ, ವಾಸನೆ ಆಗಿದೆ, ಗಿರಾಕಿ ಬರ್ತಾ ಇಲ್ಲ. ಗಿರಾಕಿ ಬಂದ್ರು ಒಂದು 10 ನಿಮಿಷ 15 ನಿಮಿಷ ಇರ್ತಾರೆ. ಆದ್ರೆ ವರ್ತಕರು ಇಲ್ಲಿ ಶಾಶ್ವತವಾಗಿರೋರು. ಚನ್ನರಾಯಪಟ್ಟಣ ತಾಲೂಕಿನ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ರತ್ನಮ್ಮ ದೇವರಾಜು ಅವಿರೋಧವಾಗಿ ಆಯ್ಕೆಗೊಂಡರು.
ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಮ್ಮ ರಾಮೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಚುನಾವಣೆ ನಿಗದಿಯಾಗಿತ್ತು. ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ಶ್ರೀಮತಿ ರತ್ನಮ್ಮ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆ ರತ್ನಮ್ಮ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳಾದ ಜಿಆರ್ ಹರೀಶ್ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಮಾತನಾಡಿ, ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣಕರ್ತರಾದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಸಲಹೆ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ, ಮಾಜಿ ಅಧ್ಯಕ್ಷರಾದ ಕೆಎನ್ ಕಾರ್ತಿಕ್, ಬರಾಳು ಮಹೇಂದ್ರ, ವಿಬಿ ಮಂಜುನಾಥ್, ಶರತ್ ಕುಮಾರ್, ಪ್ರಮೀಳಾ ನಾಗರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ್ ಆಚಾರ್, ಮಹೇಶ್, ಮಮತಾ ರಾಣಿ, ಚಂದ್ರಶೇಖರ್, ಶಾಂತಮ್ಮ, ಅಮೃತ, ಶಿಲ್ಪಾ, ಕವಿತಾ, ಪುರುಷೋತ್ತಮ್, ಪಿಡಿಒ ಕೆಆರ್ ಸುಮನ್, ಕಾರ್ಯದರ್ಶಿ ಕಲ್ಲೇಶ್, ಪರಮ ದೇವರಾಜೇಗೌಡ, ಶ್ರೀರಂಗ, ವಿಎನ್ ರಾಜಣ್ಣ, ಪರಮಕೃಷ್ಣಣ್ಣ ಹಾಗೂ ಅನೇಕರು ಹಾಜರಿದ್ದರು. ಬರಾಳು ಮಹೇಂದ್ರ, ಶರತ್ ನೂತನ ಅಧ್ಯಕ್ಷರಿಗೆ ಶುಭ ಹಾರೈಸಿ ಮಾತನಾಡಿದರು. ನೂತನ ಅಧ್ಯಕ್ಷರಾಗಿ ರತ್ನಮ್ಮ ಆಯ್ಕೆಗೊಂಡ ಹಿನ್ನೆಲೆ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿದ್ರು. ನೂರಾರು ಜನ ಮುಖಂಡರು ಹಾಗೂ ಬೆಂಬಲಿಗರು ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿಆರ್ ಹರೀಶ್, ಪಿಡಿಒ ಕೆಆರ್ ಸುಮನ್, ಕಾರ್ಯದರ್ಶಿ ಕಲ್ಲೇಶ್ ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಈ ದಿನ ಅಧ್ಯಕ್ಷರ ಅಣುವಾಯುಧ ಜಾಗಕ್ಕೆ ಇವತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ಜಿಂದನಹಳ್ಳಿ ಗ್ರಾಮದ ರತ್ನಮ್ಮನವರು ಆಯ್ಕೆಯಾಗಿದ್ದಾರೆ ಹಾಗೂ ನಮ್ಮ ಸರ್ವ ಸದಸ್ಯರು ಒಮ್ಮತದಿಂದ ಅವರನ್ನ ಜಯಶೀಲರಾಗಿ ಮಾಡಿದ್ದೀವಿ. ಮುಂದೆ ಅಧ್ಯಕ್ಷರಾಗಿ ನಿರ್ವಹಿಸಿಕೊಂಡು ಕೆಲಸ ಮಾಡಿಕೊಂಡು ಹೋಗಬೇಕು ಅಂತ ಕೇಳ್ತಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ 30 ಗುಂಟೆ ಸಂತೆ ಮೈದಾನದ ಒತ್ತುವರಿಯಾಗಿದ್ದು, ಒತ್ತುವರಿ ತೆರವುಗೊಳಿಸಿ ನಂತರ ಹಳ್ಳಿ ಸಂತೆ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು ಹಾಗೂ ಒತ್ತುವರಿ ಭೂ ಕಬಳಿಕೆದಾರರಿಗೆ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳನ್ನು ಜೈಲಿಗಟ್ಟಬೇಕೆಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನಿಂಗರಾಜು ಅರೇಹಳ್ಳಿ ಆಗ್ರಹಿಸಿದರು. ಹಾಸನದಲ್ಲಿ ಮಾತನಾಡಿ, ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದ ಸರ್ವೆ ನಂಬರ್ 13ರಲ್ಲಿ 36 ಗುಂಟೆ ಜಾಗದಲ್ಲಿ ಸಂತೆ ಮೈದಾನಕ್ಕೆ ಮೀಸಲಿರಿಸಿದ್ದು, ಈ ಜಾಗದಲ್ಲಿ ಖಾಸಗಿ ವ್ಯಕ್ತಿಗಳು ಸುಮಾರು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ 10 ಗುಂಟೆ ಜಾಗವನ್ನು ಒತ್ತುವರಿ ಮಾಡಿರುತ್ತಾರೆ. ಇವರಿಗೆ ಸಂಬಂಧಿಗಳು ಅರೇಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದು, ಒತ್ತುವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದರು. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದರೂ, ಪ್ರತಿಭಟನೆ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೇ ಸರ್ವೆ ನಂಬರ್ 13ರಲ್ಲಿ ಜ್ಯೋತಿ ಮೋಹನ್, ಕರೀಂ ಸಾಬ್ ಇನ್ನಿತರರು ಸಂತೆ ಜಾಗವನ್ನು ಒತ್ತುವರಿ ಮಾಡಿರುವುದು ಸರ್ವೆ ಮೂಲಕ ಸಾಬೀತಾಗಿರುತ್ತದೆ. ಪ್ರಗತಿಪರ ಸಂಘಟನೆಗಳು ಈ ಕುರಿತು ಬೃಹತ್ ಪ್ರತಿಭಟನೆ ನಡೆಸಿದ್ರು, ಮನವಿ ಸಲ್ಲಿಸಿದ್ರು. ಈ ವಿಚಾರವಾಗಿ ಲೋಕಾಯುಕ್ತಕ್ಕೂ ದೂರು ನೀಡಲಾಗಿದೆ. ಜಿಲ್ಲಾ ಪಂಚಾಯಿತಿಗೂ ಮನವಿ ಮಾಡಲಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಕ್ರಮಕ್ಕೆ ಒತ್ತಾಯ ಮಾಡಲಾಗಿದೆ ಎಂದರು. ಅರೇಹಳ್ಳಿಯಲ್ಲಿ 3 ಬಾರಿ ಪ್ರತಿಭಟನೆ ನಡೆಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಮುಂದಿನ ದಿನಗಳಲ್ಲಿ ಹಳ್ಳಿ ಸಂತೆ ನಿರ್ಮಾಣ ಮಾಡುತ್ತಿರುವ ಸ್ಥಳದಲ್ಲಿಯೇ ಅಹೋರಾತ್ರಿ ಧರಣಿ ಮಾಡುವ ಕುರಿತು ಈ ಮೂಲಕ ಎಚ್ಚರಿಕೆ ನೀಡುತ್ತಿದ್ದೇವೆ. ಈಗಾಗಲೇ ಈ ವಿವಾದ ಕುರಿತಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಸಾರ್ವಜನಿಕರು ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡುವ ಮೂಲಕ ಹೋರಾಟಗಾರರಿಗೆ ಬೆದರಿಕೆ ಹಾಕುತ್ತಾ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಕಾನೂನಾತ್ಮಕ ಹೋರಾಟ ನಮ್ಮದಾಗಿರುತ್ತದೆ. ಅರೇಹಳ್ಳಿಯ ಸಾರ್ವಜನಿಕರು ಸಂತೆ ಜಾಗ ಉಳಿವಿಗೆ ನಮ್ಮ ಹೋರಾಟಕ್ಕೆ ಕೈಜೋಡಿಸಬೇಕು. ನಮ್ಮೂರಿನ ಸಂತೆ ಉಳಿಸಿಕೊಳ್ಳೋಣ. ಒತ್ತುವರಿ ಭೂ ಕಬಳಿಕೆದಾರರಿಗೆ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳನ್ನು ಜೈಲಿಗಟ್ಟೋಣ ಎಂಬ ಕೂಗಿನೊಂದಿಗೆ ನಮ್ಮ ಹೋರಾಟ ಮುಂದುವರಿಸೋಣ ಎಂದು ಈ ಮೂಲಕ ತಿಳಿಸುತ್ತಿದ್ದೇವೆ ಎಂದು ಎಚ್ಚರಿಸಿದರು. ದಲಿತ ಸಂಘರ್ಷ ಸಮಿತಿಯ ಸಿದ್ದರಾಜು, ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಸಿಜೆಎಂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸಮಿತಿಯ ಸಿದ್ದರಾಜು, ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಸಿಜೆಎಂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸಮಿತಿಯ ಸಿದ್ದರಾಜು, ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಸಿಜೆಎಂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸಮಿತಿಯ ಸಿದ್ದರಾಜು, ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಸಿಜೆಎಂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸಮಿತಿಯ ಸಿದ್ದರಾಜು, ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ, ಸಿಜೆಎಂ ಪ್ರಧಾನ ಕಾರ್ಯದರ್ಶಿ ಹರೀಶ್ ಉಳುವಾರೆ, ಜೈಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್, ದಿನೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್.
HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಹೆದ್ದಾರಿಯಲ್ಲಿ ಧೂಳೆಬ್ಬಿಸಿಕೊಂಡು ಸಂಚರಿಸುತ್ತಿದ್ದ ಟಿಪ್ಪರ್ ಲಾರಿಗಳನ್ನು ತಡೆ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸಂಚಾರದಿಂದ ಧೂಳುಮಯವಾಗಿದ್ದು ಅಧಿಕ ಭಾರದ ಟಿಪ್ಪರ್ ಲಾರಿಗಳ ಕಾರಣ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಬಾಳುಪೇಟೆ ಮಾಗಲು ಮುಖ್ಯ ರಸ್ತೆಯಲ್ಲಿ ಅಧಿಕ ಭಾರ ಹೊತ್ತ 5 ಟಿಪ್ಪರ್ ಲಾರಿಗಳನ್ನು ಆರ್ಟಿಒ ಇಲಾಖೆ ಅಧಿಕಾರಿಗಳು ವರ್ತಕರು ತಡೆದಿದ್ದ ಟಿಪ್ಪರ್ ಲಾರಿಗಳನ್ನು ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಬಾಳುಪೇಟೆ ಮುಖ್ಯ ರಸ್ತೆ ಬದಿಯಲ್ಲಿ ಬೇಕರಿ, ಕ್ಲಿನಿಕ್, ಹಣ್ಣಿನ ಅಂಗಡಿ, ಹೋಟೆಲ್ ಸೇರಿದಂತೆ 10 ವಿವಿಧ ಬಗೆಯ ಅಂಗಡಿಗಳಿದ್ದು ಚಿನ್ನಳ್ಳಿ ಮಾರ್ಗದಿಂದ ಜಲ್ಲಿ, ರೋಬೋಸ್ಯಾಂಡ್ ಹಾಗೂ ಎಂಸ್ಯಾಂಡ್ಗಳ ಅಧಿಕ ಭಾರ ಹೊತ್ತ ಟಿಪ್ಪರ್ ಲಾರಿಗಳಲ್ಲಿ ಸಾಗಿಸುತ್ತಿರುವ ಹಿನ್ನೆಲೆ ಇಡೀ ಪಟ್ಟಣ ಧೂಳುಮಯವಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ವರ್ತಕರು ದೂರಿದ್ದಾರೆ. ಈ ಭಾಗದ ರಸ್ತೆಗಳು ಹಾಳಾಗುತ್ತಿದ್ದು ವಾಹನ ಸವಾರರು ಹಾಗೂ ಪಾದಾಚಾರಿಗಳು ತೊಂದರೆ ಅನುಭವಿಸುವಂತಾಗಿದೆ. ಜಲ್ಲಿಯನ್ನ ಬೀಳಿಸಿಕೊಂಡು ವಾಹನ ಸಂಚಾರಕ್ಕೆ ತೊಂದರೆ ಉಂಟುಮಾಡುತ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ಸುರಿದು ಡಾಂಬರೀಕರಣ ಮಾಡಿದ ರಸ್ತೆಗಳು ಹಾಳಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಡಕಾಗಿ ಪರಿಣಮಿಸಿದೆ. ಪ್ರತಿನಿತ್ಯ 6 ಹಾಗೂ 10 ಚಕ್ರ ಸಾಮರ್ಥ್ಯದ ಟಿಪ್ಪರ್ 16 ಟಿಪ್ಪರ್ ಲಾರಿಗಳ ಮೂಲಕ ಕಟ್ಟಡ ಹಾಗೂ ಇತರೆ ನಿರ್ಮಾಣಕ್ಕೆ ಅವಶ್ಯಕವಾದ ಸಾಮಗ್ರಿಗಳು ಆಲೂರು ತಾಲೂಕು ಗಡಿಭಾಗದಲ್ಲಿ ನಡೆಯುವ ಗಣಿಗಾರಿಕೆಯಿಂದ ರಾಷ್ಟ್ರೀಯ ಹೆದ್ದಾರಿ 75ರ ಕಾಮಗಾರಿ ನಡೆಸುತ್ತಿರುವ ರಾಜ್ಕಮಲ್ ಕಂಪನಿ ಹಾಗೂ ಇನ್ನಿತರೆ ಕಡೆಗಳಿಗೆ ಸಾಗಾಟ ಮಾಡಲಾಗುತ್ತಿದೆ. ಆದರೆ ಲಾರಿಗಳಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಅಧಿಕವಾಗಿ ಕಲ್ಲು, ಜಲ್ಲಿ, ಎಂಸ್ಯಾಂಡ್ ಮತ್ತಿತರೆ ಕಟ್ಟಡಗಳಿಗೆ ಅವಶ್ಯಕ ಸಾಮಗ್ರಿಗಳನ್ನು ಸಾಗಿಸುವಾಗ ಲಾರಿ ಮಾಲೀಕರು ಅಕ್ರಮವಾಗಿ ಅಧಿಕ ಭಾರ ಹೊತ್ತು ರಸ್ತೆ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸುವ ಮೂಲಕ ರಸ್ತೆ ಅಪಘಾತಗಳಿಗೆ ಕಾರಣರಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ವರ್ತಕ SR ದಿನೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ರಸ್ತೆಗಳೆಲ್ಲವೂ ಈ ಲಾರಿಗಳ ಉಪಟಳಕ್ಕೆ ಗುಂಡಿ ಬಿದ್ದಿವೆ. ಹೆದ್ದಾರಿಯಲ್ಲಿನ ದ್ವಿಚಕ್ರ ವಾಹನ ಸವಾರರು ಟಿಪ್ಪರ್ ಲಾರಿಗಳನ್ನು ಕಂಡ್ರೆ 3 ಮೈಲಿ ದೂರವೇ ನಿಲ್ತಾರೆ. ಲಾರಿಗಳಲ್ಲಿನ ಜಲ್ಲಿ, ಕ್ರಷರ್ ಧೂಳು ವಾಹನ ಸವಾರರ ಕಣ್ಣಿಗೆ ಬಿದ್ದು ಅನೇಕ ಅಪಘಾತಗಳು ಸಹ ಹೆದ್ದಾರಿಯಲ್ಲಿ ಸಂಭವಿಸಿದೆ ಎಂದರು. ಮೋಟಾರ್ ವಾಹನ ನಿರೀಕ್ಷಕರಾದ ಆಶಾ ಹಾಗೂ ಮೋಹನ್ ಕುಮಾರ್ ಹೆದ್ದಾರಿಯಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುತ್ತಿದ್ದ 5 ಲಾರಿಗಳನ್ನು ವಶಕ್ಕೆ ಪಡೆದು ಇದುವರೆಗೂ ಸಾರ್ವಜನಿಕರ ಪಾಲಿಗೆ ನರಕ ಸದೃಶವಾಗಿ ಪರಿಣಮಿಸಿದ್ದ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಟಿಪ್ಪರ್ ಲಾರಿಗಳು ವಾಹನ ಸವಾರರಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಎಷ್ಟೇ ದೂರುಗಳ ಬಂದರೂ ಪೊಲೀಸ್ ಅಥವಾ ಆರ್ಟಿಒ ಹಾಗೂ ಭೂ ಹಾಗೂ ಗಣಿ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಲು ಮುಂದಾಗದಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆಗಳು ಕೇಳಿಬಂದಿದ್ದವು. ಆದರೆ ಇದೀಗ ವರ್ತಕರೇ ಲಾರಿಗಳನ್ನು ತಡೆದು ಆರ್ಟಿಒ ಇಲಾಖೆಗೆ ಒಪ್ಪಿಸಿದ್ದಾರೆ. HCN ನ್ಯೂಸ್, ಸಕಲೇಶಪುರ. ಇದೇ ಗ್ರಾಮದಲ್ಲಿ ತುಂಬಾ ವರ್ಷಗಳಿಂದ ನಮ್ಮ ತಂದೆ ಅಜ್ಜ ಕಾಲದಿಂದ ವಾಸ ಮಾಡ್ತಾ ಇದ್ದೀವಿ. ಆವಾಗಿಂದಲೂ ಗದ್ದೆಯನ್ನು ಬೆಳ್ಕೊಂಡು ನಾವು ಎಲ್ಲರೂ ನಮ್ಮ ಅಜ್ಜ, ನಮ್ಮ ತಂದೆಯವರು, ನಾವು ಎಲ್ಲ ಬೆಳೆ ಬೆಳೀತಾ ಇದ್ದೀವಿ. ವರ್ಷಗಂಟ ಯಾವುದೇ ತೊಂದರೆ ಇರ್ತಿಲ್ಲ ರೋಡಿಗೆ. ಇವಾಗ HR ರಾಗೇಶ್ ಅಂತ ಹೇಳೋರು ಈ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು, ಇದು ಸರ್ವೆ ನಂಬರ್ 48 ಇದು ಗೋಮಾಳ ಜಾಗ, ಇದು ಯಾವುದೇ ರೀತಿಯ ರೆಕಾರ್ಡ್ ಯಾರ್ದು ಅಲ್ಲ, ಸರ್ಕಾರಿ ಜಾಗದಲ್ಲಿ ನಾವು ತಿರುಗಾಡ್ಕೊಂಡು ಬರ್ತಾ ಇದ್ವಿ. ಆವಾಗಿಂದ ನಾವು ಚೆನ್ನಾಗಿ ತಿರುಗಾಡುವಾಗ ಈಗ ಇತ್ತೀಚೆಗೆ 6 ತಿಂಗಳ ಹಿಂದೆ ರೋಡೆಲ್ಲ ಉಳುಮೆ ಮಾಡಿ ಕಾಫಿ ಗಿಡ, ಬಾಳೆ, ಅಡಿಕೆ ಎಲ್ಲ ಹಾಕಿ ಬೆಳ್ಕೊಬಿಟ್ಟು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ರೋಡಲ್ಲಿ. ನಮಗೆ ಇದೇ ರಸ್ತೆಯಲ್ಲಿ ನಾವು ಹೊರ ಹೋಗ್ಬೇಕು, ಟ್ರ್ಯಾಕ್ಟರ್ ಹೋಗ್ಬೇಕು, ಗದ್ದೆ ಉಳ್ಳಕ್ಕೆ ಬೇರೆ ರಸ್ತೆಗಳಿಲ್ಲ ನಮಗೆ. ನಾವು ತುಂಬ ದೂರದಿಂದ ಹೊರ ಬರ್ತಾ ಕಾಲದಲ್ಲಿ ಬರ್ತಾ ಇದ್ವಿ. ಇತ್ತೀಚೆಗೆ ಯಾವುದೇ ರೀತಿಯ ಎತ್ತುಗಳಲ್ಲಿ ಉಳುಮೆ ಮಾಡೋದಾಗಲಿ ಇನ್ನೊಂದು ಮೊಸರು ಮಾಡೋದಿಲ್ಲ, ಎಲ್ಲರೂ ಟ್ರ್ಯಾಕ್ಟರ್ ಅಥವಾ ಇನ್ನೊಂದು ವೆಹಿಕಲ್ ಇದರಲ್ಲೇ ಮಾಡ್ಬೇಕು. ನಾಗೇಶ ಮಾಡ್ತಿರೋದು ರೋಡ್ಗೆಲ್ಲ ಬಂದ್ ಮಾಡ್ತಿರೋದು ನಾಗೇಶರು. ನಮಗೆ ತೊಂದರೆ ಮಾಡ್ತಾವ್ರೆ. ದನ ಕರ ಮಕ್ಕಳು ಮರಿ ತಿರುಗಾಡಿ ನಾವು ಅವಾಗಿಂದ ತಿರುಗಾಡ್ತಿದ್ವಿ ಗದ್ದೆಯನ್ನು. ಈಗ ಈ ದಿವಸದಿಂದ ನಮ್ಗೆ ತೊಂದರೆ ಕೊಡ್ತಿದೆ ಭಾರಿಯ. ಏನು ಇಲ್ಲಿ ನಮ್ಮ ತಿರುಗಾಡ್ಕೊ ಹುಲ್ಲಿನ ತಕ್ಕ ಬಂದರು, ದನಿ ಬಂದರು, ಬೈಯೋದು ಅನ್ನೋದು, ಮತ್ತು ಕತ್ತಿ ದಣ್ಣ ತಗೊಂಡು ಆಗೋದು ಆಡೋದು, ಈ ಥರ ಎಲ್ಲ ಮಾಡ್ತಾರೆ. ತಿರುಗಾಡ ಇಲ್ಲ. ಜಮೀನಲ್ಲಿ ಏನು ಬೆಳೆ ಬೆಳೆದಿರಿ? ಭತ್ತ ಬೆಳೆದಿದ್ದೀರಾ? ಏನು ಹಾಳು ಬಿಟ್ಟಿದ್ವಿ ಈಗ. ಅವ್ರು ರೋಡ್ ಬಿಟ್ಟಿದ್ರೆ ನಮಗೆ ಹಾಳು ಬಿಟ್ಟಿದ್ವಿ ಈಗ. ಈ ರಸ್ತೆನ ಬಿಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ನಾವು 5 ಒಕ್ಲು ಹಾಳು ಬಿಟ್ಟಿದೀವಿ ಗದ್ದೆನ, 5 ಎಕರೆನ. ಗದ್ದೆ ಮಾಡಕ್ ಬಿಟ್ಟಿಲ್ಲ, ಅನ್ನ ತಿನ್ನಕ್ಕೆ ಅನ್ನ ಇಲ್ಲ, ದನಗಳಿಗೆ ಹುಲ್ಲಿಲ್ಲ. ಇದಕ್ಕೆಲ್ಲನಕ್ಕೂ ಸೇರಿಸಿ ಈ ರಸ್ತೆನ ಬಿಡಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಇದೇ ದಾರಿ ತಿರುಗಿ ಗೊಬ್ಬರ ಗದ್ದೆ ಬೇಳೆ ಎಲ್ಲ ಹೊತ್ತು ಇಲ್ಲೇ ತಂದಿದ್ದು. ನಮಗೆ ಈಗ ಬೇರೆ ಕಡೆ ದಾರಿ ಇಲ್ಲ. ಈಗ ಭಾರಿ ತೊಂದರೆ ಆಗೈತೆ. ನಮಗೆ ದಾರಿ ಬಿಡಿಸ್ಕೊಡ್ಬೇಕು. ಭಾರಿ ಕಷ್ಟ ಆಗ್ತೈತೆ ಇಲ್ಲಿ. ಹಾಸನ ನಗರದ MG ರಸ್ತೆ ಬಳಿ ಇರುವ ಶ್ರೀ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನ 3 ದಿನಗಳ ಕಾಲ ಏರ್ಪಡಿಸಲಾಗಿದೆ ಎಂದು ಡ್ರೀಮ್ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದ ಅಧ್ಯಕ್ಷ ಎಂಜಿನಿಯರ್ ಕೃಷ್ಣಕುಮಾರ್ ಮತ್ತು ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಕುಮಾರ್ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ ಡಿಸೆಂಬರ್ 14, 15 ಮತ್ತು 16ರಂದು 3 ದಿನಗಳ ಕಾಲ ನಗರದ ಶ್ರೀ ಅನ್ನಪೂರ್ಣೇಶ್ವರಿ ಕನ್ವೆನ್ಷನ್ ಹಾಲ್ನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಸನ ಶಾಖೆ ವತಿಯಿಂದ ಆಯೋಜಿಸಲಾಗಿದೆ. ಪ್ರದರ್ಶನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅವಶ್ಯಕವಾಗಿ ಬೇಕಾಗಿರುವ ಸಾಮಗ್ರಿಗಳನ್ನು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿ ಸ್ಟಾಲ್ಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು. ಕನಸಿನ ಮನೆ ಎಂಬುದು ಬಹುತೇಕ ಜನರ ಕನಸು. ಅವರವರ ಇಷ್ಟಕ್ಕೆ ತಕ್ಕಂತೆ ತಮ್ಮ ಮನೆಯನ್ನ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ರೂ ಅನೇಕ ಬಾರಿ ಕಳಪೆ ಕಾಮಗಾರಿ ಆಗಿರುತ್ತದೆ. ಮೋಸ ಮಾಡುವವರಿಂದ ತಪ್ಪಿಸಿಕೊಳ್ಳಲು ಪ್ರಮುಖವಾಗಿ ಅರಿವು ಮುಖ್ಯ. ಈ ನಿಟ್ಟಿನಲ್ಲಿ ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಕಟ್ಟಡ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಉಪಯುಕ್ತವಾಗಿದೆ. ಉಚಿತವಾಗಿ ಈ ವಸ್ತು ಪ್ರದರ್ಶನ ನೋಡಬಹುದು. ಜೊತೆಗೆ ನೋಡಲು ಆಗಮಿಸುವವರಿಗೆ ಆಕರ್ಷಕ ಬಹುಮಾನ ಕೂಡ ಇಡಲಾಗಿದೆ ಎಂದರು. ಸರ್ ಎಂ ವಿಶ್ವೇಶ್ವರಯ್ಯ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುನಿಲ್ ಕುಮಾರ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ಪಾಂಡು, ಜಂಟಿ ಕಾರ್ಯದರ್ಶಿ ಹರ್ಷಿತಾ, ವೇಣುಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಧ್ಯಕ್ಷ ಸುನಿಲ್ ಕುಮಾರ್, ಕಾರ್ಯದರ್ಶಿ ಹರೀಶ್, ಖಜಾಂಚಿ ಪಾಂಡು, ಜಂಟಿ ಕಾರ್ಯದರ್ಶಿ ಹರ್ಷಿತಾ, ವೇಣುಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹರೀಶ್, ಖಜಾಂಚಿ ಪಾಂಡು, ಜಂಟಿ ಕಾರ್ಯದರ್ಶಿ ಹರ್ಷಿತಾ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪ್ರಸಕ್ತ ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆಯಡಿ ಗುಣಮಟ್ಟದ ರಾಗಿ ಖರೀದಿಗಾಗಿ ತಾಲೂಕಿನ ರೈತರು ಡಿಸೆಂಬರ್ 31ರೊಳಗೆ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಚನ್ನರಾಯಪಟ್ಟಣ ಶಾಸಕ CN ಬಾಲಕೃಷ್ಣ ತಿಳಿಸಿದರು. ಕೇಂದ್ರ ಸರ್ಕಾರವು ಪ್ರತಿ ಕ್ವಿಂಟಾಲ್ ರಾಗಿಗೆ 4,290 ರೂಪಾಯಿ ದರವನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿ ನಿಗದಿಪಡಿಸಿದ್ದು, ಇದರ ಲಾಭ ಪಡೆದುಕೊಳ್ಳಲು ತಾಲೂಕಿನ ರೈತರು ಮುಂದಾಗಬೇಕು. ಪ್ರಸಕ್ತ ವರ್ಷ ಉತ್ತಮ ಮಳೆಯಿಂದಾಗಿ ತಾಲೂಕಿನಲ್ಲಿ 70% ರಾಗಿ ಉತ್ಕೃಷ್ಟವಾಗಿದೆ. ಈಗಾಗಲೇ ರಾಗಿ ಕಟಾವಿಗೆ ಬಂದಿದ್ದು, ಕಟಾವಿಗೆ ವಾತಾವರಣವೂ ಉತ್ತಮವಾಗಿದೆ. ರೈತರು ತಾಲೂಕು ಕೇಂದ್ರ ಸೇರಿದಂತೆ ನುಗ್ಗೇಹಳ್ಳಿ, ಉದಯಪುರ, ಶ್ರವಣಬೆಳಗೊಳ, ಬಾಗೂರು ಮತ್ತು ಹಿರಿಸಾವ್ಯ ಹೋಬಳಿಗಳಲ್ಲಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು. ಈಗಾಗಲೇ 507 ರೈತರು ನೋಂದಣಿ ಮಾಡಿಸಿಕೊಂಡಿದ್ದು, ಡಿಸೆಂಬರ್ 31ರವರೆಗೂ ನೋಂದಣಿಗೆ ಅವಕಾಶವಿದ್ದು, ಶೀಘ್ರ ನೋಂದಣಿಗೆ ಮುಂದಾಗಬೇಕು ಎಂದರು. ಸಣ್ಣ ಮತ್ತು ದೊಡ್ಡ ರೈತರಿಗೆ ರಾಗಿಯನ್ನು ಮಾರುಕಟ್ಟೆಗೆ ಬಿಡಲು ಅವಕಾಶವಿದ್ದು, ಪ್ರತಿ ಎಕರೆಗೆ 10 ಕ್ವಿಂಟಾಲ್, ದೊಡ್ಡ ರೈತರಿಗೆ ಗರಿಷ್ಠ 20 ಕ್ವಿಂಟಾಲ್ ಖರೀದಿಗೆ ಅವಕಾಶವಿದ್ದು, ರೈತರು ಆಧಾರ್ನೊಂದಿಗೆ ಫುಡ್ ಐಡಿ ಸಲ್ಲಿಕೆ ಮಾಡಿ ನೋಂದಣಿಗೆ ಮುಂದಾಗಬೇಕು. ರಾಗಿಯೊಂದಿಗೆ ಭತ್ತ ಖರೀದಿಗೂ ಅವಕಾಶವಿದ್ದು, ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 2,320 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಭತ್ತ ಬೆಳೆದಿರುವ ರೈತರು ನೋಂದಣಿ ಮಾಡಿಕೊಳ್ಳುವಂತೆ ತಿಳಿಸಿದ ಅವರು, ತಾಲೂಕಿನಲ್ಲಿ ಈಗಿರುವ 6 ಖರೀದಿ ಕೇಂದ್ರಗಳೊಂದಿಗೆ ಹೆಚ್ಚುವರಿಯಾಗಿ ದಿಡ್ಗ ಮತ್ತು ಅಣತಿ ಗ್ರಾಮಗಳಲ್ಲಿ ಹೆಚ್ಚುವರಿ ಖರೀದಿ ಕೇಂದ್ರ ತೆರೆಯುವಂತೆ ಮಾಡಲಾಗಿದೆ ಎಂದರು. ಇದೇ ವೇಳೆ ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸಾಲ ಪಡೆದಿದ್ದ ಕಲಸಿಂದ ಗ್ರಾಮದ ಲಕ್ಷ್ಮೇಗೌಡ ಅಪಘಾತದಿಂದ ಮೃತಪಟ್ಟ ಹಿನ್ನೆಲೆ ಜಿಲ್ಲಾ ಸಹಕಾರ ಬ್ಯಾಂಕಿನ ವಿಮಾ ಸೌಲಭ್ಯದಡಿ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಮೃತರ ಪತ್ನಿ ಗೌರಮ್ಮ ಅವರಿಗೆ ಹಸ್ತಾಂತರಿಸಲಾಯಿತು. ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ CN ಪುಟ್ಟಸ್ವಾಮಿಗೌಡ, TAPCMS ಉಪಾಧ್ಯಕ್ಷ ಸ್ವಾಮಿ, ನಿರ್ದೇಶಕ ಅನಿಲ್ ಕುಮಾರ್, ಹಿರಿಯ ಸಹಕಾರಿ VN ರಾಜಣ್ಣ, ಮುಖಂಡರಾದ ಪರಮದೇವರಾಜೇಗೌಡ, ಸಿಂಹಾದ್ರಿ ಮಂಜಣ್ಣ, ಫೆಡರೇಷನ್ ಅಧಿಕಾರಿ ಕಾವ್ಯ, ಆಹಾರ ಶಿರಸ್ತೆದಾರ್ ಹೇಮಂತ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್, APMC ಕಾರ್ಯದರ್ಶಿ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕಳೆದ ಸಲ 30% ಇರೋದು ಈ ಸಲ 90% ರಾಗಿ ಇದೆ. 10 ಕ್ವಿಂಟಾಲ್ ಇರ್ತಕ್ಕಂಥದ್ದಿಗೆ 70 ಕ್ವಿಂಟಾಲ್ ರಾಗಿ ಸಿಗುತ್ತೆ. ಅದರಿಂದ ಅದಕ್ಕೆ ಮುಂದಕ್ಕೆ ಯಾವುದೇ ರೀತಿ ಅಡಚಣೆ ಆಗದ ರೀತಿ ಗಮನ ಹರಿಸೋದಕ್ಕೆ ಅವಕಾಶ ಆಗಬೇಕು. ಹಿರಿ ಸೇವೆಯಲ್ಲಿ ಬೂಕೂರು ಬೆಟ್ಟದಲ್ಲಿ ಮಾಡುವ ಪ್ರಕ್ರಿಯೆ ಮಾಡಿದೆ. ಹೆಚ್ಚುವರಿಯಾಗಿ ದಿಡ್ಗ ಮತ್ತು ಅಣತಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು HCN ನ್ಯೂಸ್ನಲ್ಲಿ ಈಗೊಂದು ಸಣ್ಣ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಡಿಸೆಂಬರ್ 14ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ ದಲಿತರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಕಾನೂನು ಅರಿವು ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಾರ್ಮಿ ಜಿಲ್ಲಾಧ್ಯಕ್ಷ HS ಪ್ರದೀಪ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಪ್ರಸ್ತುತ ಈ ದೇಶದಲ್ಲಿ ಮಹಿಳೆಯರು, ಮಕ್ಕಳ ಮೇಲೆ ದಿನೇ ದಿನೇ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು ನಡೆಯುತ್ತಲೇ ಇವೆ. ಆದರೆ ಈವರೆಗೆ ಅದ್ಯಾವುದೂ ನಿಂತಿಲ್ಲ. ಏಕೆಂದರೆ ನಮಗೆ ಕಾನೂನು ಅರಿವು ಇಲ್ಲದಿರೋದು, ಹಾಗೆ ಇದರಲ್ಲಿ ಪ್ರತಿನಿತ್ಯ ದಲಿತರ ಮೇಲೆ ಸಹ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯಗಳು, ಕೊಲೆಗಳು ಈ ದೇಶದಲ್ಲಿ ಒಂದಲ್ಲ ಒಂದು ಕಡೆ ಪ್ರತಿನಿತ್ಯ ನಡೆಯುತ್ತಲೇ ಇದೆ ಎಂದರು.
ದಲಿತರ ಮೇಲಿನ ದೌರ್ಜನ್ಯಕ್ಕೆ ಪ್ರತ್ಯೇಕವಾದ ಕಾನೂನಿದೆ, ಹಾಗೆ ಪ್ರತ್ಯೇಕವಾದ ನ್ಯಾಯಾಲಯವಿದೆ ಎಂದು ಸಮುದಾಯದ ದಲಿತ ಜನರಿಗೆ ತಿಳಿದಿಲ್ಲದಿರೋದು ದುರಂತವೇ ಸರಿ. ಇದಕ್ಕೆ ಕಾರಣ ದಲಿತ ಸಮುದಾಯದ ಜನರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕಾಯ್ದೆ ಬಗ್ಗೆ ಕಾನೂನು ಅರಿವು ಇಲ್ಲದಿರೋದು. ದಲಿತರ ಮೇಲಿನ ದೌರ್ಜನ್ಯಗಳಾದಾಗ ಅದಕ್ಕವರು ಹೇಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕೆಂಬುದು ತಿಳಿಯದಿರೋದ್ರಿಂದ ಭೀಮಾರ್ಮಿ, ಕರ್ನಾಟಕ ಏಕತಾ ಮಿಷನ್ ಸಂಘಟನೆ ಹಾಗೂ ಜಿಲ್ಲೆಯ ಎಲ್ಲ ದಲಿತ ಪರ, ಪ್ರಗತಿಪರ ಸಂಘಟನೆಗಳು, ರಾಜ್ಯ ಮುಖಂಡರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಬಾಬಾ ಸಾಹೇಬರ ಅನುಯಾಯಿಗಳು ವಿಶೇಷ ಆಹ್ವಾನಿತರಾಗಿ ಆಗಮಿಸುತ್ತಿದ್ದಾರೆ. ದಿನಾಂಕ 14/12/2024 ಶನಿವಾರದಂದು ಸಮಯ 10 ಗಂಟೆಗೆ ಹಾಸನ ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ನಡೆಯುವ ಕಾನೂನು ಅರಿವು ಹಾಗೂ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಸಾರ್ವಜನಿಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಭೀಮಾರ್ಮಿ ಸಂಘಟನೆ ಖಜಾಂಚಿ ಎಂಸಿ ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ನವೀನ್ ಸಾಲಗಾಮೆ, ತಾಲೂಕು ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಅಧ್ಯಕ್ಷ ಜಗದೀಶ್ ನಿಡನೂರು, ಸಂಚಾಲಕ ಪರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಅಧ್ಯಕ್ಷ ಜಗದೀಶ್ ನಿಡನೂರು, ಸಂಚಾಲಕ ಪರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಅಧ್ಯಕ್ಷ ಜಗದೀಶ್ ನಿಡನೂರು, ಸಂಚಾಲಕ ಪರಮೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಧ್ಯಕ್ಷ ಡಿಕೆ ಹೇಮಂತ್, ಆಲೂರು ತಾಲೂಕು ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ರಾಜ್ಯದಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಯಶಸ್ವಿನಿ ಮತ್ತು ಶ್ರೀಶಕ್ತಿ ಯೋಜನೆ ಸೇರಿ ಅನೇಕ ಜನಪರ ಯೋಜನೆಗಳು ಅನುಷ್ಠಾನಕ್ಕೆ ತಂದಿದ್ದರು ಎಂದು ಚನ್ನರಾಯಪಟ್ಟಣ ಯೂತ್ ಕಾಂಗ್ರೆಸ್ ಮುಖಂಡ ಯುವರಾಜ್ ಹೇಳಿದರು. ಪಟ್ಟಣದ ಕೆಆರ್ ವೃತ್ತದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರಿಗೆ ಏರ್ಪಡಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿಗೆ 12-15 ಸಾವಿರ ಆಶ್ರಯ ಮನೆಗಳನ್ನು ಮಂಜೂರು ಮಾಡಿದ್ರು. ಹಿರಿಸಾವೆ, ಜುಟ್ಟನಹಳ್ಳಿ ಏತ ನೀರಾವರಿ ಯೋಜನೆಗೆ ಮಂಜೂರಾತಿ ದೊರಕಿಸಿಕೊಟ್ಟಿದ್ದರು ಎಂದರು. ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಮಾತನಾಡಿ, ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ರಾಜಕೀಯ ಜೀವನ ಆರಂಭಿಸಿದ ಕೃಷ್ಣ ಅವರು ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕೇಂದ್ರದಲ್ಲಿ ಹಣಕಾಸು, ವಿದೇಶಾಂಗ ಖಾತೆ ಸಚಿವರಾಗಿ ಉತ್ತಮ ಕೆಲಸ ಮಾಡಿದ್ರು. ವಿವಾದಕ್ಕೆ ಸಿಲುಕದೆ ಪ್ರಬುದ್ಧ ರಾಜಕಾರಣಿ ಎನಿಸಿಕೊಂಡರು. 1992ರಲ್ಲಿ ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಇವರದು. ವಿಧಾನಸಭಾ ಸ್ಪೀಕರ್, ಮುಖ್ಯಮಂತ್ರಿ, ಕರ್ನಾಟಕದ ಮಹಾರಾಷ್ಟ್ರ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದರು ಎಂದರು. ಬ್ಲಾಕ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಮಾತನಾಡಿ, 2002ರಲ್ಲಿ ನಟ ರಾಜ್ಕುಮಾರ್ ಅಪಹರಣವಾದಾಗ ಆ ಘಟನೆಯನ್ನ ಜಾಣ್ಮೆಯಿಂದ ನಿಭಾಯಿಸಿ ರಾಜ್ಕುಮಾರ್ ಅವರನ್ನ ನಾಡಿಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೆಎಂ ರಾಮಚಂದ್ರ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಂ ಶಂಕರ್ ಮಾತನಾಡಿದರು. ಮುಖಂಡರಾದ ಎನ್ಡಿ ಕಿಶೋರ್, ರೈತ ಸಂಘದ ಮುಖಂಡ ಶ್ರೀಕಂಠ ಮಾತನಾಡಿದರು. ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ಮುಖಂಡರಾದ ಕೆಬಿ ಉದಯಕುಮಾರ್, ಬೊಮ್ಮೇಗೌಡ, ಪುರಸಭಾ ಸದಸ್ಯರಾದ ಸಿಎಸ್ ಪ್ರಕಾಶ್, ರವಿ, ಶಂಕರ್ಲಿಂಗೇಗೌಡ ಭಾಗವಹಿಸಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಕರ್ನಾಟಕ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳು, ಬೆಂಗಳೂರಿನ ಒಂದು ಐಟಿ-ಬಿಟಿ ಅಧಿಕಾರರು ಆಗಿರತಕ್ಕಂಥ ಶ್ರೀಯುತ ಎಸ್ಎಂ ಕೃಷ್ಣ ಸಾಹೇಬರು ಇವತ್ತು ನಿಧನರಾಗಿದ್ದಾರೆ. ಈ ಒಂದು ಸುದ್ದಿ 3 ಗಂಟೆ ತಡರಾತ್ರಿಯಲ್ಲಿ ತಿಳಿದು ಬಂದಿದೆ. ಇದೊಂದು ನಮ್ಗೆಲ್ಲರಿಗೂ ಒಂದು ತಡೆಯಲಾರದ ದುಃಖದ ವಿಷಯ ಮತ್ತು ಈ ದೇಶಕ್ಕೆ ಒಂದು ಆಗಿರ್ತಕ್ಕಂಥ ಒಂದು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ಎದುರಿರುವ ಅಂಚೆ ವಿಂಗಡಣಾ ಕಚೇರಿ RMS-Q ಡಿವಿಷನ್ ಅನ್ನ ಸಾರ್ವಜನಿಕರ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಬಾರದೆ ಏಕಾಏಕಿ ಅರಸೀಕೆರೆಗೆ ಸ್ಥಳಾಂತರ ಮಾಡದಂತೆ ಆಗ್ರಹಿಸಿ ಪ್ರಧಾನ ಅಂಚೆ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ, ರಾಷ್ಟ್ರೀಯ ಕಿಸಾನ್ ಸಂಘ, ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಹಾಗೂ ವಂದೇ ಮಾತರಂ ಸಂಘದ ಸಹಕಾರದಲ್ಲಿ ಮೌನ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಮೌನ ಪ್ರತಿಭಟನಾ ಮೆರವಣಿಗೆಯು ಸಿಟಿ ಬಸ್ ನಿಲ್ದಾಣದ ಮೂಲಕ ಮುಖ್ಯ ಅಂಚೆ ಕಚೇರಿ ಮುಂದೆ ಬಂದ ಅವರು, ಇದೇ ವೇಳೆ ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಮತ್ತು ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಎಸ್ ವಿಜಯಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಾರ್ವಜನಿಕರ ಗಮನಕ್ಕೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಬಾರದಂತೆ ಅರಸೀಕೆರೆ ಪಟ್ಟಣಕ್ಕೆ ನಗರದ ಅಂಚೆ ವಿಂಗಡಣಾ ಕಚೇರಿ MRS-Q ಡಿವಿಷನ್ ಅನ್ನು ಸ್ಥಳಾಂತರ ಮಾಡಿರುವ ಅಧಿಕಾರಿಗಳ ಉದ್ದೇಶವಾದರೂ ಏನೆಂದು ಪ್ರಶ್ನೆ ಮಾಡಿದರು. ಇದರಿಂದ ಸಾರ್ವಜನಿಕರಿಗಾಗುವ ಅನುಕೂಲಗಳೇನು? ಉದ್ದೇಶಪೂರ್ವಕವಾಗಿಯೇ ಮೇಲ್ನೋಟಕ್ಕೆ ಅಧಿಕಾರಿಗಳ ಸ್ವಪ್ರತಿಷ್ಠೆ ಹಾಗೂ ನಿಮ್ಮ ಒಳ ಜಗಳಗಳ ಪ್ರತಿಕಾರಕ್ಕೆ ಸಾರ್ವಜನಿಕರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ದೂರಿದರು.
ಈ ಕೂಡಲೇ ಸ್ಥಳಾಂತರವಾಗಿರುವ ಆರ್ಎಂಎಸ್ ಕ್ಯೂ ಡಿವಿಷನ್ ಅಂಚೆ ವಿಂಗಡಣಾ ಕಚೇರಿಯನ್ನು ಪುನಃ 1 ವಾರದೊಳಗೆ ಹಾಸನ ನಗರದಲ್ಲಿ ಕಾರ್ಯಾರಂಭ ಮಾಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಅಹೋರಾತ್ರಿ ಧರಣಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮೌನ ಪ್ರತಿಭಟನೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪ್ರವೀಣ್ ಗೌಡ, ಜಿಲ್ಲಾ ಉಸ್ತುವಾರಿ ಬೂದೇಶ್ ಯರೇಹಳ್ಳಿ, ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್, ಮಲ್ಲಪ್ಪ, ವೆಂಕಟೇಶ್, ಆರೀಫ್, ಅರುಣ್, ಮಾದೇವ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕಚೇರಿ ಮಾಡಿರುವಂಥ ಒಂದು ಅನ್ಯಾಯ ನೋಡಿ 1976ರಲ್ಲಿ ನಮಗೆ ಇಲ್ಲಿ ಪ್ರಾರಂಭವಾದದ್ದು. ಇದು ಏನಾಗಿದೆ ಅಂತಂದರೆ RMS ಅಂತ ಹೇಳ್ತಾರೆ. ಈ ಅಂಚೆ ಕಚೇರಿನ ಏಕಾಏಕಿ ಇವರು ಸ್ಥಳಾಂತರಗೊಳಿಸಿದ್ದಾರೆ ಅರಸೀಕೆರೆಗೆ. ಇದು ನಮಗೆ ತುಂಬ ನಷ್ಟ ಆಗುತ್ತೆ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಇದು ಸಂಜೆ 6 ಗಂಟೆಗೆ ಓಪನ್ ಆದರೆ ಬೆಳಗ್ಗೆ 6 ಗಂಟೆವರೆಗೂ ಇದಾಗ್ತಾ ಇತ್ತು, ಕಾರ್ಯನಿರ್ವಹಿಸ್ತಾ ಇತ್ತು. ಈಗೇನು ಮಾಡಿದ್ದಾರೆ ಅಂತಂದರೆ ಸಂಜೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಹೊಂಡಕ್ಕೆ ಹಾರಿ ಪತಿ ಪತ್ನಿ ಆತ್ಮಹತ್ಯೆ ಶಂಕೆ, ಸಾಲಬಾಧೆಗೆ ಹೆದರಿ ಬಾವಿಗೆ ಹಾರಿ ದಂಪತಿ ಸಾವು, ಇಬ್ಬರ ಸಾವಿನಿಂದ ಗ್ರಾಮದಲ್ಲಿ ಆವರಿಸಿದ ಸೂತಕದ ಛಾಯೆ, ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲು ಸರ್ಕಾರಕ್ಕೆ ಗ್ರಾಮಸ್ಥರ ಮನವಿ. ವಿವಿಧ ಬೇಡಿಕೆ ಈಡೇರಿಕೆಗೆ ಸಂಘದ ಒತ್ತಾಯ, ಮಾಸಿಕ ವೇತನ 15,000ಕ್ಕೆ ಆಗ್ರಹ, ಮನವಿ ಸಲ್ಲಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಪ್ರಥಮ ಬಾರಿಗೆ ಮಕ್ಕಳಿಗೆ ಕ್ರೀಡಾ ತರಬೇತಿ ಕೇಂದ್ರ, ಡಿಸೆಂಬರ್ 14ರಂದು ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆ, ಶಿಕ್ಷಣದ ನಂತರ ಆಟಕ್ಕೆ ಒತ್ತು ನೀಡಲು ಮುಂದಾದ ಗಂಗಾಧರ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.